ದೇಶದಲ್ಲಿ ಕೋಮುದ್ವೇಷ ಹರಡಿಸುತ್ತಿರುವುದು ಹಾಗೂ ಹಿಂಸಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು ಮತ್ತು ದೇಶದ ಏಕತೆ ಮತ್ತು ಶಾಂತಿಗೆ ಭಂಗ ತರುತ್ತಿರುವ ಆರ್ಎಸ್ಎಸ್ ಅನ್ನು ಕಾನೂನಿನ ಚೌಕಟ್ಟಿನಲ್ಲಿ ಕಾರ್ಯನಿರ್ವಹಿಸಲು ನೋಂದಣಿ ಮಾಡಿಸಿ ಅದಕ್ಕೆ ಒಪ್ಪದೇ ಇದ್ದರೆ ಅದನ್ನು ನಿಷೇಧಗೊಳಿಸಲು ಒತ್ತಾಯಿಸಿ ಕರ್ನಾಟಕ ರಾಜ್ಯ ದಲಿತ್ ಸಂಘರ್ಷ ಸಮಿತಿ ಕ್ರಾಂತಿಕಾರಿ ರಾಜ್ಯ ಸಮಿತಿ ಬೆಂಗಳೂರು ಅರ್ಜುನ ಭದ್ರೆ ರಾಜ್ಯ ಸಂಚಾಲಕರು ಇವರ ನೇತೃತ್ವದಲ್ಲಿ ನಗರದ ಜಗತುರಿತದಲ್ಲಿ ಪ್ರತಿಭಟಿಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಗೌರವಾನ್ವಿತ ಶ್ರೀಮತಿ ದ್ರೌಪದಿ ಮುರ್ಮು ಗೌರವಾನ್ವಿತ ರಾಷ್ಟ್ರಪತಿಗಳು ಭಾರತ ಸರ್ಕಾರ ಇವರಿಗೆ ಮನವಿ ಮಾಡಿದರು. ಮಲ್ಲಿಕಾರ್ಜುನ ಕ್ರಾಂತಿ ರಾಜ್ಯ ಸಂಘಟನಾ ಸಂಚಾಲಕರು, ಮರಿಯಪ್ಪ ಹಳ್ಳಿ ರಾಜ್ಯ ಸಂಚಾಲಕರು, ಆರ್ಕೆ ಹುಡುಗಿ ಖ್ಯಾತ ಚಿಂತಕರು, ಮಲ್ಲಿಕಾರ್ಜುನ್ ಖನ್ನಾ, ಸೂರ್ಯಕಾಂತ್ ಆಜಾದ್ಪುರ್, ಮಹೇಶ್ ಕೋಕಿಲೆ, ಚಂದ್ರಶೇಖರ್ ಕಟ್ಟಿಮನಿ, ಮೂರ್ತಿ ಮಮ್ಮನಹಳ್ಳಿ, ಮಹೇಶ್, ಸುಭಾಷ್ ಹಾಗೂ ಇನ್ನಿತರರು ಈ ಪ್ರತಿಭಟನೆಯಲ್ಲಿ ಹಾಜರಿದ್ದರು. ಜಗತ್ತಿನ ಅತ್ಯಂತ ಅಪಾಯಕಾರಿ ವೈರಸ್ ಆರ್ಎಸ್ಎಸ್ ಸಂಘ ನಿಷೇಧ ಆಗಲೇಬೇಕು. ರಾಷ್ಟ್ರಧ್ವಜವನ್ನು ಒಪ್ಪದ ಆರ್ಎಸ್ಎಸ್ ಸಂಘ ನಿಷೇಧ ಆಗಲೇಬೇಕು. ಈಗಾಗಲೇ ಕರ್ನಾಟಕದಲ್ಲಿ ಸುಮಾರು ಒಂದು ತಿಂಗಳಿಂದ ಕರ್ನಾಟಕದ ಗೃಹ ಮಂತ್ರಿ ಆಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಈ ದೇಶದ ಸಾಂಸ್ಕೃತಿಕ ಸಂಘಟನೆ ಅಂತಕ್ಕಂಥ ಆರ್ಎಸ್ಎಸ್ ಅನ್ನ ಏನು ಇಲ್ಲಿವರೆಗೆ ರಿಜಿಸ್ಟರ್ ಇಲ್ಲಾರದೆ ಈ ದೇಶದಲ್ಲಿ ಅಲ್ಲೋಲ ಕಲ್ಲವನ್ನ, ಧರ್ಮವನ್ನ, ಜಾತಿಯನ್ನ, ಸಂಸ್ಕೃತಿಯನ್ನ ಹಾಳು ಮಾಡ್ತಕ್ಕಂಥ ಸಂಘವನ್ನ ಬ್ಯಾನ್ ಮಾಡಬೇಕು. ಒಂದು ವೇಳೆ ನೀವು ಆರ್ಎಸ್ಎಸ್ ನಡೆಸಬೇಕಾಗಿತ್ತು ಅಂತಂದ್ರೆ ನೀವು ರಿಜಿಸ್ಟರ್ ಮಾಡಬೇಕು ಅಂತಕ್ಕಂಥದ್ದು ಈ ನಾಡಿನ ಯುವ ಗೃಹ ಮಂತ್ರಿ ಆಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಹೇಳಿರ್ತಕ್ಕಂಥ ಹೇಳಿಕೆಯನ್ನ ಇವತ್ತು ಇಡೀ ಪ್ರಪಂಚದಲ್ಲಿ ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಇಂದು ನಾವು ಅದು ಕಂಪಲ್ಸರಿ ಬ್ಯಾನ್ ಮಾಡಲೇಬೇಕು. ನೀವೊಂದು ವೇಳೆ ಸಾಂಸ್ಕೃತಿಕ ಸಂಘಟನೆ ಅಂತ ಏನಾದ್ರೂ ಉಳಿಸ್ಕೋಬೇಕಾಗಿತ್ತು ಅಂತಂದ್ರೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ರಿಜಿಸ್ಟ್ರೇಷನ್ ಮಾಡೋದು ಆಗಲ್ಲ ಅಂತಂದ್ರೆ ನೀವು ಈ ದೇಶದ ಕಾನೂನಿನ ವಿರೋಧಿ ಮತ್ತು ಪ್ರಜಾಪ್ರಭುತ್ವದ ವಿರೋಧಿ, ಸಂವಿಧಾನದ ವಿರೋಧಿಗಳು ಅಂತಕ್ಕಂಥ ಹೇಳಿ ನಿಮ್ಮನ್ನ ಬ್ಯಾನ್ ಮಾಡಲೇಬೇಕು ಅಂತಕ್ಕಂಥದ್ದು ಉದ್ದೇಶ ಇಟ್ಕೊಂಡು ಇವತ್ತು ಕರ್ನಾಟಕ ರಾಜ್ಯ ದಲಿತ್ ಸಂಘರ್ಷ ಸಮಿತಿ, ಅರ್ಜುನ್ ಭದ್ರೆ, ಮಲ್ಲಿಕಾರ್ಜುನ್ ಕ್ರಾಂತಿ ಮತ್ತು ಮರಿಯಪ್ಪ ಹಳ್ಳಿ ನಾವೆಲ್ಲರೂ ಸೇರಿ ಇವತ್ತು ಆ ಸಂಘಟನೆಯನ್ನ ಬ್ಯಾನ್ ಮಾಡಲೇಬೇಕು. ಒಂದು ವೇಳೆ ಬ್ಯಾನ್ ಮಾಡಲಿಲ್ಲ ಅಂತಂದ್ರೆ ಇಡೀ ಕರ್ನಾಟಕದಾದ್ಯಂತ ಮೂಲೆ ಮೂಲೆಯಲ್ಲಿ ಸಾಮಾಜಿಕ ನ್ಯಾಯವನ್ನ ಬಯಸ್ತಕ್ಕಂಥ, ಸಮಾಜವನ್ನ ಬಯಸ್ತಕ್ಕಂಥ, ಸಂವಿಧಾನ ಉಳಿಸ್ತಕ್ಕಂಥ ಮತ್ತು ಕೋಮುವಾದವನ್ನ ಅಳಿಸ್ತಕ್ಕಂಥ ಪ್ರತಿಯೊಬ್ಬ ಮನೆಯಿಂದ ಆರ್ಎಸ್ಎಸ್ ಅನ್ನ ಬ್ಯಾನ್ ಮಾಡ್ತಕ್ಕಂಥ ಕೂಗು ಇಡೀ ಕರ್ನಾಟಕದಲ್ಲಿ ಹೇಳ್ತದ. ಈ ಕೂಗು ಇಡೀ ಭಾರತ ದೇಶದಲ್ಲಿ ಹೇಳ್ತದ. ನೀವು ಆರ್ಎಸ್ಎಸ್ ನವರು ಎಚ್ಚರಗೊಂಡು ನೀವು ಆ ಸಂಘಟನೆಯನ್ನ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಇಲ್ಲ ಅಂದ್ರೆ ತಾವೇ ಆ ರಿಜಿಸ್ಟ್ರೇಷನ್ ಸಂಘಟನೆಯನ್ನ ರದ್ದುಗೊಳಿಸಬೇಕು. ಯಾಕಂದ್ರೆ ಈಗಾಗಲೇ ವಿಶ್ವಸಿತ ಸ್ವಾಮೀಜಿ ಆರ್ಎಸ್ಎಸ್ ಅನ್ನ ಒಪ್ಕೊಡ್ತಕ್ಕಂಥ ಸ್ವಾಮೀಜಿಗಳು ಅವರೇ ಹೇಳಿರ್ತಕ್ಕಂಥದ್ದು, ನೀವ್ ಯಾಕೆ ರಿಜಿಸ್ಟ್ರೇಷನ್ ಮಾಡ್ಕೋಬಾರ್ದು, ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಇಷ್ಟೆಲ್ಲ ವಿವಾದ ಆಗಲ್ಲ ಅಂತಕ್ಕಂಥದ್ದು ಆರ್ಎಸ್ಎಸ್ ನ ಸ್ವಾಮಿ ಆಗಿರ್ತಕ್ಕಂಥ ವಿಶ್ವಸಿತ ಸ್ವಾಮೀಜಿ ಅವರೇ ಇವತ್ತು ಹೇಳಿಕೆಯನ್ನ ನಾವು ನೋಡಿದ್ದೀವಿ. ಆ ಕಾರಣಕ್ಕಾಗಿ ನೀವು ಕೂಡಲೇ ಸರ್ಕಾರದ ಮೇಲೆ ನಾವು ಒತ್ತಡವನ್ನ ತರ್ತಿದ್ದೀವಿ ಮತ್ತು ಪ್ರಿಯಾಂಕ್ ಖರ್ಗೆ ಅವರನ್ನ ಬೆಂಬಲಿಸಿ ನಾವು ಪ್ರಿಯಾಂಕ್ ಖರ್ಗೆ ಅವರಿಗೆ ಈಗಾಗಲೇ ರಾಜಕೀಯವಾಗಿ ಆರ್ಎಸ್ಎಸ್ ನವರು ಕೋಮುವಾದದವರು ಹೆದರ್ಸ್ತಕ್ಕಂಥ ವಾತಾವರಣವನ್ನ ಕರ್ನಾಟಕದಲ್ಲಿ ನಡೀತದೆ. ಅದು ನಡೆಯಲ್ಲ. ಅದನ್ನ ವಿರೋಧಿಸಿ ನಾವು ಇಡೀ ಕರ್ನಾಟಕದಲ್ಲೇ ಇವತ್ತು ಇಂಥ ಚಳುವಳಿಯನ್ನ ಇವತ್ತು ಗುಲ್ಬರ್ಗದಿಂದ ಪ್ರಾರಂಭ ಮಾಡಿದೀವಿ. ಇಡೀ ಕರ್ನಾಟಕದಲ್ಲೇ ಈ ಚಳುವಳಿಯನ್ನ ಮುಂದುವರಿಸ್ತೀವಿ. ಆರ್ಎಸ್ಎಸ್ ಕೂಡಲೇ ಬ್ಯಾನ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಈ ಹಿಂದೆ 2 ಸಲ ಆರ್ಎಸ್ಎಸ್ ಬ್ಯಾನ್ ಆಗಿರ್ತಕ್ಕಂಥದ್ದು, ವಲ್ಲಭಾಯ್ ಪಟೇಲ್ ಇದ್ದಾಗ, ನೆಹರು ಇದ್ದಾಗ ಬ್ಯಾನ್ ಆಗಿರ್ತಕ್ಕಂಥ ಆರ್ಎಸ್ಎಸ್, ಇದೇ ಗೋಳ್ವಲ್ಕರ್ ಮತ್ತು ಆರ್ಎಸ್ಎಸ್ ನ ಪ್ರಮುಖರು ಕ್ಷಮೆ ಕೇಳಿ ನಾವು ಇಂಥ ಚಟುವಟಿಕೆಗಳನ್ನ ಮಾಡಲ್ಲ, ನಾವು ಸಾಂಸ್ಕೃತಿಕ ಸಂಘಟನೆಯನ್ನ ಮಾಡ್ತೀವಿ, ನಾವು ಪೂಜೆಗಳನ್ನ ಮಾಡ್ತೀವಿ, ಭಜನೆಗಳನ್ನ ಮಾಡ್ತೀವಿ, ನಮ್ಮನ್ನ ಬ್ಯಾನ್ ಓಪನ್ ಮಾಡ್ರಿ ಅಂತಕ್ಕಂಥದನ್ನ ರಿಕ್ವೆಸ್ಟ್ ಮಾಡ್ಕೊಂಡಾಗ, ಪತ್ರವನ್ನ ಕೊಟ್ಟಾಗ ಆ ಸಂದರ್ಭದಲ್ಲಿ ಬ್ಯಾನ್ ಓಪನ್ ಆಗಿರ್ತಕ್ಕಂಥದ್ದು. ಈಗ ಪುನಃ ನೀವು ಅದೇ ಚಾಳಿ ಮಾಡ್ತಕ್ಕಂಥದ್ದು. ನೀವು ಲಾಠಿ ಹಿಡಿದು, ಲಾಠಿ ಏನ್ ಅವಶ್ಯಕತೆ ಅದ? ಈ ಹಿಂದೆ ಸುಮಾರು 1 ವರ್ಷದಿಂದ ಚಿತ್ತಾಪುರದಲ್ಲಿ ನಡೀತಕ್ಕಂಥ ಆರ್ಎಸ್ಎಸ್ ಪಥಸಂಚಲನಕ್ಕೆ ಇಲ್ಲಿ ನಾವು ವಿರೋಧವನ್ನ ಒಡ್ಡಿರ್ತಕ್ಕಂಥದ್ದು ಮತ್ತು ಆ ಸಂದರ್ಭದಲ್ಲಿ ಕೂಡ ಪ್ರಿಯಾಂಕ ಅವರು ಅವರ ವಿರೋಧವನ್ನ ಮಾಡಿರ್ತಕ್ಕಂಥದ್ದು. ವಿರೋಧ ಅಂತಕ್ಕಂಥದ್ದು ಏನಿಲ್ಲ. ಒಬ್ಬ ಜನಪ್ರತಿನಿಧಿಯಾಗಿ ಈ ರಾಜ್ಯವನ್ನ ಒಂದು ಸುಸಂಸ್ಕೃತವಾಗಿ ನಡಿಬೇಕಾಗಿತ್ತು ಅಂತಂದ್ರೆ
ನೀವು ಲಾಠಿ ಹಿಡಿಬೇಡ್ರಿ, ಲಾಠಿ ಹಿಡಿತಿದ್ರಿ ಅಂತಂದ್ರ ಅಥವಾ ನೀವು ಸಂಘಟನೆ ನಡೆಸ್ತಿದ್ರಿ ಅಂತಂತಂದ್ರ ನೀವು ರಿಜಿಸ್ಟ್ರೇಷನ್ ಮಾಡ್ಕೋರಿ, ನಿಮ್ಮನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ನಾವು ಗೃಹ ಮಂತ್ರಿಗಳ ಕರ್ತವ್ಯ ಅಂತಕ್ಕಂಥ ಮಾತಾಡ್ಯಾರ. ಅಂತ ಒಳ್ಳೆ ಮಾತಾಡಿದವ್ರಿಗೆ ಕೂಡ ಇವತ್ತು ಕೋಮುವಾದಿಗಳು ಬೆದರಿಕೆ ಹಾಕ್ತಾರ. ಆ ಬೆದರಿಕೆಗೆ ಪ್ರಿಯಾಂಕಾ ಅವರು ಹೆದರಬಾರ್ದು. ಇಡೀ ಸಮಾಜ, ಸಮಾಜ ಬಯಸ್ತಕ್ಕಂಥ ಎಲ್ಲರೂ ಬಸವನ ಅನುಯಾಯಿಗಳು, ಬುದ್ಧನ ಅನುಯಾಯಿಗಳು, ಅಂಬೇಡ್ಕರ್ ಅನುಯಾಯಿಗಳು ತಮ್ಮ ಜೊತೆಗಿದ್ದಾರೆ ಅಂತಕ್ಕಂಥ ಮಾತನ್ನ ಇವತ್ತು ತಮ್ಮ ಮುಖಾಂತರ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ, ಹೇಳಿಕೆಯನ್ನ ಕೊಡ್ತಾ ಇದ್ದೀವಿ. ಇಡೀ ನಾವು RSS ವಿರುದ್ಧ ಪ್ರಚಾರ ಕೂಡ ನಾವು ಮಾಡ್ತಾ ಇದ್ದೀವಿ. ನನ್ನ ಹೆಸರು ಮರಿಯಪ್ಪ ಹಳ್ಳಿ, ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕರು. ಕರ್ನಾಟಕ ರಾಜ್ಯದಲ್ಲಿ ಹೊಸ ಸರ್ಕಾರ ಬಂದ ನಂತರ ಅದರಲ್ಲಿ ಗೃಹ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು RSSನ ನೋಂದಣಿಯ ಬಗ್ಗೆ ಪ್ರಶ್ನೆ ಎತ್ತಿರ್ತಕ್ಕಂಥದ್ದು. ಈಗಾಗಲೇ ಹಲವು ವಿಷಯಗಳ ಬಗ್ಗೆ ಹಳ್ಳಿಯವರು ಹೇಳಿದ್ದಾರೆ. ಇವತ್ತು ನಾವು RSSಗೆ ನೋಂದಣಿ ಯಾಕೆ ಬೇಕು ಅಂತಕ್ಕಂಥ ವಾದ ಮಾಡ್ತಕ್ಕಂಥ RSS ನಾವು ಕೇಳ್ತಕ್ಕಂಥ ಪ್ರಶ್ನೆ, ಜನವರಿ 30, 1948ರಲ್ಲಿ ಗಾಂಧಿ ಕಗ್ಗೊಲೆ ಆದಾಗ RSS ನಿಷೇಧ ಆಗ್ಬಿಡ್ತು. RSS ನಿಷೇಧ ಆದಾಗ RSSನ ಪ್ರಮುಖರೆಲ್ಲರೂ RSSಗೆ ಗಾಂಧಿ ಕೊಲೆಗೆ ಸಂಬಂಧ ಇಲ್ಲತಕ್ಕಂಥ ಹೇಳಿಕೆ ಕೊಟ್ಟರು. ಆದರೆ ಆ ವಿಷಯದಲ್ಲಿ ಗೋಲ್ವಾಲ್ಕರ್ ಅವರಿಗೆ ಏನಪ್ಪ ಅಂದರೆ ಜೈಲ್ದಾಗ ಹಾಕಿದ್ರು. ಜೈಲ್ದಿಂದ ಏನಪ್ಪ ಅಂದರೆ ಗೋಲ್ವಾಲ್ಕರ್ ಅವರು ಈ ರಾಷ್ಟ್ರದ ಗೃಹ ಸಚಿವರಾಗಿರ್ತಕ್ಕಂಥ ವಲ್ಲಭಾಯ್ ಪಟೇಲ್ ಅವರಿಗೆ ಮನವಿ ಮಾಡ್ಕೊಳ್ತಾರ, ನಾವು ಇನ್ಮೇಲೆ ಏನಪ್ಪ ಅಂದರೆ ಒಂದು ಸಾಂಸ್ಕೃತಿಕ ಸಂಘಟನೆ ಆಗಿರ್ತೇವೆ, ಯಾವುದೇ ಒಂದು ಅಪರಾಧ ಮಾಡಂಗಿಲ್ಲ, ಸಮಾಜಘಾತಕ ಕೆಲಸಗಳು ನಾವೇನು ಮಾಡಲ್ಲ ಅಂತಕ್ಕಂಥದ್ದು ಪತ್ರ ಬರೆದಾಗ ಗೋಲ್ವಾಲ್ಕರ್ ಅವರಿಗೆ ಮರುಪತ್ರ ಬರೀತಾರ. ಈ ದೇಶದ ರಾಷ್ಟ್ರ ಗೃಹ ಸಚಿವರು ವಲ್ಲಭಾಯ್ ಪಟೇಲ್ ಅವರು 11 ಸೆಪ್ಟೆಂಬರ್ 1948ರಲ್ಲಿ ಒಂದು ಪತ್ರ ಬರೆದು ಆ ಪತ್ರದ ಏನ್ ಹೇಳ್ತಾರಂತಂದ್ರೆ ಅವರು ಇದನ್ನೇ ಗಮನಿಸ್ಬೇಕು. ಇವತ್ತು RSSನವರು ಇವತ್ತು ಯಾವ RSSನವರು ನೀವು ಇವತ್ತೇನು ವಲ್ಲಭಾಯ್ ಪಟೇಲ್ ಅವರಿಗೆ ಆದರ್ಶವಾಗಿ ಇಟ್ಕೊಂಡಿರ್ತಕ್ಕಂಥವ್ರು, ಆದರ್ಶವಾಗಿ ಇಟ್ಟಿರ್ತಕ್ಕಂಥ ಪಟೇಲ್ ಅವರು ನಿಮ್ಗೆ ಯಾವ ರೀತಿ ಪತ್ರ ಬರ್ದಾರ, ಯಾವ ಶಬ್ದಗಳಲ್ಲಿ ಪತ್ರ ಬರ್ದಾರ, ನಿಮ್ಗ ಕೋಮುವಾದಿಗಳಂತ ಬರ್ದಾರ, ಅವರು ನಿಮಗೇನಪ್ಪ ಅಂತಂದ್ರೆ ಲೂಟಿಕೋರರು ಅಂತ ಬರ್ದಾರ, ಸಮಾಜದಲ್ಲಿ ಶಾಂತಿ ಕದರ್ತಕ್ಕಂಥ ಸಂಘಟನೆದವ್ರು ನೀವು ಅಂತ ಬರ್ದಾರ, ನೀವು ಏನಪ್ಪಾ ಅಂತಾರೆ ಡಕಾಯ್ತರ ಅಂತ ಬರ್ದಾರ ಅವರು. ಅದಕ್ಕಾಗಿ ನಿಮಗೆ ಯಾಕೆ ನಾವು ನಿಷೇಧ ವಾಪಸ್ ತಗೊಳ್ಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ವಲ್ಲಭಾಯ್ ಪಟೇಲ್ ಅವರು ಏನಪ್ಪಾ ಅಂದ್ರೆ ಗೋಲ್ವಾಲ್ಕರ್ ಪತ್ರ ಬರೀತಾರ. ಆ ಪತ್ರದ ಇವತ್ತು ಏನಪ್ಪಾ ಅಂದ್ರೆ ನೀವು ಗೋಲ್ವಾಲ್ಕರ್ ಅವರು ಈ ಏನು RSS ಅವರು ಮೋಹನ್ ಭಾಗವತ್ ಅವರು ಇವತ್ತೇನು 11 ಸೆಪ್ಟೆಂಬರ್ 1948ರಲ್ಲಿ ಏನು RSSನವರಿಗೆ ಇವತ್ತು ವಲ್ಲಭಾಯ್ ಪಟೇಲ್ ಅವರು ಏನು ಪತ್ರ ಬರ್ದಾರ ಆ ಪತ್ರದ ಮನವರಿಕೆ ಮಾಡ್ಕೊಡಿ ನೀವು. ಇವತ್ತು ಅದನ್ನೇ ಪ್ರಶ್ನೆ ಏನಪ್ಪಾ ಅಂದ್ರೆ ಇವತ್ತು ಇಲ್ಲಿನ ರಾಜ್ಯದ ಗೃಹ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಎತ್ತಿರ್ತಕ್ಕಂಥದ್ದು. ನೀವು ಸಾಂಸ್ಕೃತಿಕ ಸಂಘಟನೆ ಆಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಮನವಿ ಪತ್ರದಲ್ಲಿ ತಿಳಿಸಿದ್ರಿ. ಇವತ್ತು 100 ವರ್ಷಗಳ ಕಳೀತಾ ಇವೆ. ಯಾವ ಸಾಂಸ್ಕೃತಿಕವಾಗಿರ್ತಕ್ಕಂಥದ್ದು ನೀವು ಮಾಡಿದಿರಿ? ಇವತ್ತು ದೇಶದಲ್ಲಿ ಸ್ವತಂತ್ರ ನಂತರ, ಸ್ವತಂತ್ರ ಪೂರ್ವದಲ್ಲಿ ಎಷ್ಟು ಕೋಮು ಗಲಭೆಗಳಾಗಿವೆ. ಆ ಕೋಮು ಗಲಭೆಗಳ ವಿಚಾರಣೆ ಮಾಡ್ತಕ್ಕಂಥ ಆಯೋಗಗಳು ಯಾರ ಹೆಸರು ಹೇಳಿವೆ? ಎಲ್ಲದರಲ್ಲಿ RSS ಕೈವಾಡಿದೆ ಅಂತ ಹೇಳಿದ್ದೇವೆ. ಎಲ್ಲಿ ನಿಮ್ಮ ಸಂಸ್ಕೃತಿ ಸಂಘಟನೆ ಇದೆ? ಎಲ್ಲಿ ನೀವು ಬಡವರ ಪರವಾಗಿ ಕೆಲಸ ಮಾಡ್ತೀರಿ? ಎಲ್ಲಿ ನೀವು ಹಿಂದೂಗಳ ಪರವಾಗಿ ಕೆಲಸ ಮಾಡ್ತೀರಿ? ಯಾರ ಪರವಾಗಿ ಕೆಲಸ ಮಾಡಲ್ಲ. ದೇಶದಲ್ಲಿ ಅಶಾಂತಿ ಆಗ್ತಾ ಇದ್ರಿ, ದೇಶದ ಏಕತೆಗೆ ಧಕ್ಕೆ ತರ್ತಾ ಇದ್ರಿ, ಜಾತಿ ಮಧ್ಯಗಳ ನೀವು ಬೆಂಕಿ ಹಚ್ತಾ ಇದ್ರಿ. ಅದಕ್ಕಾಗಿ ಏನಪ್ಪಾ ಅಂದ್ರೆ ಪ್ರಿಯಾಂಕಾ ಖರ್ಗೆ ಅವರು ಹೇಳಿರ್ತಕ್ಕಂಥ ಮಾತುಗಳು ಸತ್ಯವೇ. ಅದಕ್ಕಾಗಿ ಕರ್ನಾಟಕ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕಾನೂನು ಚೌಕಟ್ಟಿನ ಒಳಗೆ ಏನಪ್ಪಾ ಅಂದ್ರೆ ಇವತ್ತು RSS ನೋಂದಣಿ ಆಗಲಿ, ಒಂದು ವೇಳೆ ನೋಂದಣಿ ಮಾಡದೆ ಹೋದ್ರ ಅದಕ್ಕೇನಪ್ಪ ಅಂದ್ರೆ ನಿಷೇಧ ಮಾಡಬೇಕು ಅಂತಕ್ಕಂಥ ಇವತ್ತು ಇಟ್ಕೊಂಡು ಇವತ್ತೇನಪ್ಪ ಅಂತಂದ್ರೆ ಅದು ನಿಷೇಧ ಆಗಬೇಕು. ಇದು ಇವಪ್ಪ ಅಂದ್ರೆ ಹಳ್ಳಿಯವರು ನಾವು ಕ್ರಾಂತಿಯವರು ಮಾಡ್ತಕ್ಕಂಥದ್ದು ಎಲ್ಲೇ ಒಂದು ಮೂಲೆಯಲ್ಲಿ ಗುಲ್ಬರ್ಗಾದಲ್ಲಿ ಎಲ್ಲೇ ಒಂದು ಏರಿಯಾದಲ್ಲಿ ಮಾಡ್ತಕ್ಕಂಥ ಚಳವಳಿ ಅಲ್ಲ ಇದು ಮುಂದೆ ಏನಪ್ಪ ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಚಳವಳಿ ಬೆಳೀತಾ ಇದ್ದು ದೇಶದಲ್ಲಿ ದೊಡ್ಡ RSS ವಿರುದ್ಧ ದೊಡ್ಡ ಆಂದೋಲನ ಪ್ರಾರಂಭ ಆಗ್ತದ. ಇದನ್ನೇನಪ್ಪ ಅಂದ್ರೆ ಸರ್ಕಾರದವ್ರು ತಿಳ್ಕೋಬೇಕು. ಮಾನ್ಯ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ನಾವು ಮನವಿ ಪತ್ರ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ಸಲ್ಲಿಸ್ತಾ ಇದ್ದೇವೆ. ಅವ್ರು ಏನಪ್ಪಾ ಅಂದ್ರೆ ದಯಮಾಡಿ ಅದಕ್ಕೆ ನೋಂದಣಿ ಮಾಡಬೇಕು, ನೋಂದಣಿ ಮಾಡದೆ ಹೋದ್ರೆ ಏನಪ್ಪಾ ಅಂದ್ರೆ ಅದಕ್ಕೆ ನಿಷೇಧ ಮಾಡಬೇಕು ಅಂತ ಹೇಳಿ ನಾವಿವತ್ತು ತಮ್ಮ ಮಾಧ್ಯಮದ ಮುಖಾಂತರ ಇವತ್ತು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಅರ್ಜುನ್ ಭದ್ರೆ ಅಂತ ಸರ್.